ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ 4ನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇವತ್ತು ಭಾನುವಾರ ರಾಜ್ಯಾದ್ಯಂತ ಈ ಸಿನಿಮಾಗೆ ಭರ್ಜರಿಯಾದಂತ ಪ್ರತಿಕ್ರಿಯೆ, ಭರ್ಜರಿಯಾದಂತ ಪ್ರದರ್ಶನಗಳು ಸಿಕ್ಕಿವೆ. ಹೀಗಿರ್ಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ನೆಲಮಂಗಲದ ರೂಪಚಿತ್ರಮಂದಿರ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಇರುವಂತಹ ಭಾರತ್ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಯಾವ ಮಟ್ಟದ ಪ್ರತಿಕ್ರಿಯೆಯನ್ನು ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲಿಗೆ ಬೆಳ್ತಂಗಡಿಯ ಭಾರತ್ ಟಾಕೀಸ್ ಈ ಚಿತ್ರಮಂದಿರದಲ್ಲಿ ದಿನ 3 ಆಟ. ಶನಿವಾರ, ಭಾನುವಾರ, ಸೋಮವಾರ ಬೆಳಗ್ಗೆ 10:30ಕ್ಕೆ ವಿಶೇಷ ಪ್ರದರ್ಶನ. ಈ 3 ದಿನವನ್ನು ಹೊರತುಪಡಿಸಿದ್ರೆ ಬೆಳಗಿನ ಆಟ ಇಲ್ಲಿ ಪ್ರದರ್ಶನ ಆಗೋದಿಲ್ಲ, ಕೇವಲ 3 ಪ್ರದರ್ಶನ. ಆದರೆ ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಮೊದಲ 1-2 ವಾರ ಈ ಚಿತ್ರಮಂದಿರದಲ್ಲಿ ದಿನ 4 ಆಟ. ರೆಗ್ಯುಲರ್ ಆಗಿ ಬೆಳಗ್ಗೆ 10:30 ಪ್ರದರ್ಶನದಲ್ಲಿ ಕಾಂತಾರ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಇಲ್ಲದಿದ್ರೆ ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆ, ಹಾಗೆ ರಾತ್ರಿ 9 ಗಂಟೆ ಪ್ರದರ್ಶನವಷ್ಟೇ. ಶನಿವಾರ, ಭಾನುವಾರ, ಸೋಮವಾರ ಈ 3 ದಿನ ಬೆಳಗ್ಗೆ 10:30 ವಿಶೇಷ ಪ್ರದರ್ಶನ. ಕಾಂತಾರ ಸಿನಿಮಾಗಾಗಿ ರೆಗ್ಯುಲರ್ ಆಗಿ ದಿನ 4 ಆಟ, ಬೆಳಗ್ಗೆ 10:30ಕ್ಕೆ ವಿಶೇಷ ಪ್ರದರ್ಶನ, ಅದು ಹೌಸ್ಫುಲ್ ಪ್ರದರ್ಶನ. ಆ ಮಟ್ಟದ ರೆಸ್ಪಾನ್ಸ್ ಬೆಳ್ತಂಗಡಿಯಲ್ಲಿ ವ್ಯಕ್ತವಾಗಿತ್ತು. ಅದೆಂಥದ್ದೇ ಸಿನಿಮಾ ಬಂದರೂ ಕೂಡ ಈ 3 ದಿನವನ್ನ ಹೊರತುಪಡಿಸಿ ರೆಗ್ಯುಲರ್ ಆಗಿ ಬೆಳಗ್ಗೆ 10:30 ಪ್ರದರ್ಶನ ಇರೋದಿಲ್ಲ. ಆದರೆ ಈ ಸಿನಿಮಾಗೆ ಇತ್ತು. ಕಾರಣ ಸಿನಿಮಾಗೆ ಇರುವಂತ ಕ್ರೇಜ್. ಇದೀಗ 4ನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಭಾರತ್ ಟಾಕೀಸ್ನಲ್ಲಿ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಇವತ್ತಿನ ಚಿತ್ರಣ. ಇವತ್ತು ಸಂಜೆ 6 ಗಂಟೆ ಪ್ರದರ್ಶನಕ್ಕೆ ಸೇರಿದಂತ ಜನಸಮೂಹ. ಭರ್ಜರಿಯಾದಂತ ಪ್ರದರ್ಶನಕ್ಕೆ ಬೆಳ್ತಂಗಡಿಯ ಭಾರತ್ ಟಾಕೀಸ್ ಸಾಕ್ಷಿಯಾಗಿದೆ. ಇನ್ನು ನೆಲಮಂಗಲದ ರೂಪಚಿತ್ರಮಂದಿರ, ಇತ್ತೀಚೆಗಷ್ಟೇ ಈ ಚಿತ್ರಮಂದಿರ ರಿನಿವೇಶನ್ ಆಗಿದೆ. ಅತ್ಯದ್ಭುತವಾದಂತಹ ಚಿತ್ರಮಂದಿರ ಇದು. ಯಾವುದೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೆ ಕಡಿಮೆ ಇಲ್ಲದಂತೆ ಈ ಚಿತ್ರಮಂದಿರ ಪ್ರೇಕ್ಷಕರಿಗೆ ಮನರಂಜನೆ ರಸದೌತಣವನ್ನು ನೀಡ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ದಿನ 5 ಆಟ. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ, ರಾತ್ರಿ 7 ಗಂಟೆ, ಹಾಗೆ ರಾತ್ರಿ 10:15. 5ಕ್ಕೆ 5 ಪ್ರದರ್ಶನದಲ್ಲೂ ಕಾಂತಾರ ಸಿನಿಮಾ ಸ್ಕ್ರೀನಿಂಗ್ ಆಗ್ತಾ ಇದೆ. ಈ ಚಿತ್ರಮಂದಿರದಲ್ಲೂ ಅಷ್ಟೇ ಭರ್ಜರಿಯಾದಂತ ಪ್ರದರ್ಶನ. ಮೊದಲೊಂದೆರಡು ವಾರವಂತೂ ಈ ಚಿತ್ರಮಂದಿರದಲ್ಲಿ ಟಿಕೆಟ್ ಸಿಗ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರು. ಇದೀಗ 4ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ಫ್ಲೋ ಸ್ವಲ್ಪ ಕಡಿಮೆ ಇದೆ. ಹಾಗಂತ ಸಿಕ್ಕಾಪಟ್ಟೆ ಕಡಿಮೆ ಇದೆಯಾ? ಇಲ್ಲ. ಇನ್ನು ಈ ಚಿತ್ರಮಂದಿರದ ಟಿಕೆಟ್ ಪ್ರೈಸ್ ಕೂಡ ಅಷ್ಟೇ. ಗೋಲ್ಡ್ ಕ್ಲಾಸ್ 150 ರೂಪಾಯಿ. ಇನ್ನು ಈ ಚಿತ್ರಮಂದಿರದಲ್ಲಿ ರೀಕ್ಲೈನರ್ ಸೀಟ್ ಕೂಡ ಇದೆ. ಸೋಫಾ ಅಂತ ಇಲ್ಲಿ ಕರೆಯಲಾಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ, ಡಬಲ್ ರೇಟು 300 ರೂಪಾಯಿ. ಚಿತ್ರಮಂದಿರವಂತೂ ಅತ್ಯದ್ಭುತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.